ಹಲೋ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಬಾಸ್ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಒಂದೇ ಹೆಸರು ಬರುತ್ತೆ. ಅದ್ಯಾರಪ್ಪ ಅಂದರೆ ಡಿ ಬಾಸ್ ದರ್ಶನ್ ಅಂತ. ಹೌದು, ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ. ಇವರು ಎಲ್ಲಾದರೂ ಬರ್ತಾರೆ ಅಂದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನಸಾಗರ ಸೇರುತ್ತೆ. ಇವರ ಆ್ಯಟಿಟ್ಯೂಡ್ ಹಾಗೂ ಗತ್ತು ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಡಿ ಬಾಸ್ ಅವರು ಯಾರಿಗೂ ಕೂಡ ಭಯ ಪಡಲ್ಲ. ಅದೇನೇ ಇದ್ರೂ ಕೂಡ ಬಂದು ನಿಂತ್ಕೊಳ್ತಾರೆ ಹಾಗೂ ಒಬ್ಬರೇ ನಿಂತು ಫೇಸ್ ಮಾಡ್ತಾರೆ. ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ಯಾವಾಗಲೂ ನಿಂತಿರ್ತಾರೆ. ಇದೇ ಅವರ ದೊಡ್ಡ ತಾಕತ್ತು ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಕ್ರೇಜನ್ನು ಮೇಂಟೈನ್ ಮಾಡೋಕ್ಕೆ ಬೇರೆ ಯಾವ ಹೀರೋಯಿಂದಲೂ ಕೂಡ ಸಾಧ್ಯನೇ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಉಮಾಪತಿ ಮತ್ತು ಡಿ ಬಾಸ್ ನಡುವೆ ಹಲವಾರು ಕಾಂಟ್ರವರ್ಸಿಗಳೇ ನಡೆದಿದ್ವು. ಇವರು ಜೈಲಿಗೆ ಹೋದಾಗೂ ಕೂಡ ಉಮಾಪತಿ ಇವರ ವಿರುದ್ಧ ತುಂಬಾ ಮಾತಾಡಿದರು. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಉಮಾಪತಿಯವರು ಮತ್ತೆ ಡಿ ಬಾಸ್ ಅವರನ್ನು ಕೆಣಕಿ ಬಿಟ್ಟಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಯಾರೂ ಬಾಸ್ ಇಲ್ಲ. ದುನಿಯಾ ವಿಜಯ್ ಅವರು ಕೂಡ ಹಲವಾರು ಸಿನಿಮಾಗಳನ್ನು ಹಿಟ್ ಮಾಡಿಸಿಕೊಂಡಿದ್ದಾರೆ. ದುನಿಯಾ ವಿಜಯ್ ಕೂಡ ಒಬ್ಬ ಟಾಪ್ ನಟ ಅಂತ ಉಮಾಪತಿಯವರು ತಿಳಿಸಿದರು. ಈ ರೀತಿಯ ಹೇಳಿಕೆಯನ್ನು ಕೊಡುವುದರ ಮೂಲಕ ಉಮಾಪತಿಯವರು ಮತ್ತೆ ದರ್ಶನ್ ಅವರನ್ನು ಕೆಣಕಿ ಬಿಟ್ರ ಎಂಬ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಕಾಡುತ್ತಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.